ಸರ್, ನಮ್ಮ ಪ್ರಣವ ಯೋಗ ಕೇಂದ್ರ ತಂಡದವರು ಇವತ್ತೆಲ್ಲ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್? ಹೊಸ ವರ್ಷ ಬಂದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಮ್ಮ ಫಂಕ್ಷನ್ಗಳೆಲ್ಲ ಚೆನ್ನಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ನಮ್ಮ ಸುತ್ತಮುತ್ತಲು ನಮ್ಮ ಸರ್ ಇವರು ನಮ್ಮ ಯೋಗ ಗುರುಗಳು ಕ್ಲೀನ್ ಮಾಡಿ ಈಗ ಸ್ವಲ್ಪ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಅಂಕಲ್ ಅಂಕಲ್ ಪೃಥ್ವಿ ಸರ್ ಈಗ ಫುಲ್ ಜೋಶಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ. ಫುಲ್ ಪ್ಯಾಂಟ್ ಅಲ್ಲಿ ಏರ್ಸ್ಕೊಂಡು ಇಳಿಸ್ಕೊಂಡು ಈಗ ಫುಲ್ ಜೋಶಲ್ಲಿ ಮಾಡ್ತಾ ಇದಾರೆ. ನಮ್ಮ ಚೇತನ್ ಸರ್ ಅವರು ನೀರ್ನ ಸರಬರಾಜು ಮಾಡ್ತಾ ಇದಾರೆ. ಅಂದ್ರೆ ನಿಜವಾಗ್ಲೂ ಅವರು ಒಳ್ಳೆ ಖಾತೆನೇ ವಹಿಸ್ಕೊಂಡಿದ್ದಾರೆ ಇವತ್ತು. ಎಲ್ಲರೂ ಕ್ಲೀನ್ ಮಾಡಿ ಬಂದ್ಮೇಲೆ ನೀನ್ ಬಂದೆ. ಯಮುನಾ ಮೇಡಮ್ ಅವರು ಅವಾಗಿಂದ ಕ್ಲೀನ್ ಮಾಡ್ತಾನೆ ಅವ್ರೆ. ಎಲ್ರು ಕ್ಲೀನ್ ಮಾಡ್ತಿದಾರೆ. ಈ ನನ್ನ ಮಗ ಏನು ಬರೀ ವಿಡಿಯೋ ಮಾಡ್ತಾನಂತ ನೀವ್ ಅನ್ಕೋಬೇಡಿ. ನಾನು ಈ ಒಂದು ವಿಡಿಯೋ ಶೂಟ್ ಮಾಡಕ್ ಬಂದಿದ್ದೀನಿ. ನಮ್ಮ ಸರ್ ಇವರು ನಮ್ಮ ಯೋಗ ಗುರುಗಳು ನೋಡಿ. ಅವ್ರು ಎಷ್ಟು ಅಲ್ಲಿ ಹೆಂಗೆ ನಮಗೆ ಯೋಗ ಹೇಳ್ಕೊಡ್ತಾರೋ ಅದಕ್ಕಿಂತ ಡಬಲ್ ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಅವರೇ ಒಂದು ಸ್ವಯಂ ಪ್ರೇರಿತರಾಗಿ ಇಷ್ಟೊಂದು ಕ್ಲೀನಿಂಗ್ ಒಂದು ನೇತೃತ್ವನ ವಹಿಸ್ಕೊಂಡಾರೆ ಅಂದ್ರೆ ತಪ್ಪಾಗ್ಲಾರ್ದು. ಈಗ ಅಂದ್ರೆ ಆಲ್ರೆಡಿ ನಮ್ಮ ರಘು ಸರ್ ಬಂದು ಹೋಗಿದ್ರು, ರೀಜಾಯಿನ್ ಆಗಿದ್ದಾರೆ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ. ಮತ್ತೆ ಜಾಯ್ನ್ ಆಗಿದ್ದಾರೆ. ಅವರು ಇಲ್ದಿದ್ದಕ್ಕೆ ಈ ಒಂದು ಬಿಟ್ಟ ಸ್ಥಳ ತುಂಬಿದಂಗೆ ಇತ್ತು. ಈಗ ಸ್ಥಳ ತುಂಬಿಬಿಟ್ರಿ. ಈಗ ಪೃಥ್ವಿ ಸರ್ ಈಗ ಫುಲ್ ಬರದಲ್ಲಿ ಕೆಲಸ ಮಾಡ್ತಾ ಇದಾರೆ. ಬರದಲ್ಲಿ ಅಂದ್ರೆ ಒಂಥರ ಬರದಲ್ಲೆಲ್ಲ ಅಂದ್ರೆ ಜೋಶಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ. ಫುಲ್ ಪ್ಯಾಂಟ್ ಅಲ್ಲಿ ಏರ್ಸ್ಕೊಂಡು ಇಳಿಸ್ಕೊಂಡು ಈಗ ಫುಲ್ ಜೋಶಲ್ಲಿ ಮಾಡ್ತಾ ಇದಾರೆ. ನಮ್ಮ ಚೇತನ್ ಸರ್ ಅವರು ನೀರ್ನ ಸರಬರಾಜು ಮಾಡ್ತಾ ಇದಾರೆ. ಅಂದ್ರೆ ನಿಜವಾಗ್ಲೂ ಅವರು ಒಳ್ಳೆ ಖಾತೆನೇ ವಹಿಸ್ಕೊಂಡಿದ್ದಾರೆ ಇವತ್ತು. ಚೇತನ್ ಸರ್ ನೋಡಿ ಅವಾಗಿದ್ದ ತರ್ತಾರೆ ಅಂದ್ರೆ ನೀರ್ನ ಅಲ್ಲಿ ಗುಡ್ಸೋದಿಕ್ಕೆ ಆಗ್ತಾ ಇದಾರೆ. ಆಂಟಿ ಫುಲ್ ಜೋಶಲ್ಲಿ ಕ್ಲೀನ್ ಮಾಡ್ತಾರೆ. ಓ ಸೂಪರ್ ಆಂಟಿ. ಇಲ್ಲೊಂದು ಕುಮಾರಣ್ಣವ್ರ ಹತ್ರ ಒಂದು ಚೀಲ ಇಟ್ಕೊಂಡ್ಬಿಟ್ಟಿದೆ, ವೇಸ್ಟ್ ಕವರ್ ಉಳಿತು. ಎಷ್ಟು ಅಂತ ತುಂಬಿರೋ ಚೀಲ ಕೊಡ್ಬೇಕಲ್ಲ, ಎಲ್ಲಾರು ಕೊಡ್ಬೇಕಂತ ನಮ್ಗೆ. ಅಂಕಲ್ ಆಯ್ತು ಅಂಕಲ್. ಡಸ್ಟ್ ಇದೆ ಇಲ್ಲಿ. ಅಂಕಲ್ ಅಂಕಲ್ ನಾನೇ ವಿಡಿಯೋದಲ್ಲಿ ಬರಲ್ಲ ಅಂದೆ. ನಿಂತ್ಕೊಂಡು ಹಿಂಗೆ ತೆಗೆಯೋದಲ್ಲ, ಮೂಮೆಂಟ್ ಬರ್ಬೇಕು ಕ್ಯಾಮ್ರಾ ಹಿಂಗೆ, ಅವಾಗ ನೋಡೋದಕ್ಕೆ ಸಾಕಾಗಿರುತ್ತೆ. ಟ್ರೈನಿಂಗ್ ಕೊಡ್ತಾ ಮುಂಚೆನೆ ಕೊಡ್ಬೇಕಿತ್ತು. ಸ್ಲಿಪ್ ಆಗಿತ್ತು ಆಗಿರಲ್ಲ.
ಎಲ್ಲರೂ ಕ್ಲೀನ್ ಮಾಡಿ ಬಂದ್ಮೇಲೆ ನೀನ್ ಬಂದೆ. ಸುಮ್ನೆ ಅಂದೆ ಮಾಡು, ಸುಮ್ನೆ ಅಂದ್ ಮಾಡಿ ವರ್ಷ ಪರವಾಗಿಲ್ಲ ವರ್ಷ ಸುಮ್ನೆ ಅಂದೆ ತಮಾಷೆಗೆ. ಇಲ್ಲಿ ಅತ್ತ ಸೊಸೇನೆ ಅವರು. ಇಲ್ಲಿ ನೋಡಿ ಅವ್ರು ಎಷ್ಟು ಸ್ವಚ್ಛತಾ ಕಾರ್ಯದಲ್ಲಿ ತೊಡಕೊಂಡ್ಬಿಟ್ಟಾರ. ನಮ್ ಭವ್ಯ ಮೇಡಮ್ ಅವರು ಫುಲ್ ಬ್ಯುಸಿ ಆಗಿದ್ರು, ಈಗ ಬಂದಿದ್ದಾರೆ. ಸರ್ ಬನ್ನಿ ಸರ್. ನಮ್ ಚೇತನ್ ಸರ್ ನಮ್ಮ ಬಡಿ ಸರ್ ಏನು ಬಾಹುಬಲಿಯಲ್ಲಿ ಇವರು ಪ್ರಭಾಸ್ ಲಿಂಗ ಎತ್ಕೊಂಡ್ ಬರ್ತಾರಲ್ಲ ಆ ರೇಂಜಲ್ಲಿ ಎತ್ಕೊಂಡ್ ಬರ್ತಿದ್ದಾರೆ ಒಂದು ಸ್ಟ್ಯಾಂಡ್ನ. ಅತ್ತಿ ಸರ್, ಅತ್ತಿ ಅತ್ತಿ ಅತ್ತೇ ಬಿಟ್ರು ಇನ್ನೇನು ಕೊನೆ ಹಂತಕ್ಕೆ ತಲುಪಿದ್ದಾರೆ. ಇಲ್ಲಿಂದ ಇರೋದೀಗ ಒಂದು ಟಾಸ್ಕು. ಅವರು ಯೋಗದ ಎಲ್ಲ ಟ್ರಿಕ್ಸ್ಗಳನ್ನ ಉಪಯೋಗಿಸಿ ಯೋಗದ ಎಲ್ಲ ಟ್ರಿಪ್ ಈಗ ಇಟ್ಕೊಂತೀನಿ ಸರ್. ಈಗ ಸರ್ ಕೇರ್ಫುಲ್. ಹೌದು ಸರ್, ನಿಮಗೆ ಸಪೋರ್ಟ್ ಮಾಡ್ಬೇಕಾ, ಹೌದು ಸರ್. ಜೈ ಆಂಜನೇಯ. ಜೈ ಆಂಜನೇಯ. ಒಂದು ಪರ್ಕೆ ಕೊಡಿ, ಒಂದು ಯಾವ್ದೋ ಒಂದು ಪರ್ಕೆ ಕೊಡಿ. ಚೆನ್ನಾಗಿರೋದು ಕೊಡ್ರಪ್ಪ ಪರ್ಕೆ. ಶುಭ ಅವರು ಕ್ಲೀನ್ ಮಾಡಿ ಈಗ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಮೇಡಮ್ ಏನು ಸಾರಿಗೆ ಗುರುಗಳಿಗೆ ಈ ತರ ಪರ್ಕೆ ತಗೊಂಡು ಪರ್ಕೆ ಬಂದು ನಿಂತ್ಕೊಂಡಿದ್ರಲ್ಲ, ಪರ್ಕೆ ಇಟ್ಕೊಂಡು ಗುರುಗಳಿಗೆ. ಅಯ್ಯೋ ಮೇಡಮ್ ಏನು ಹೆಸರಿ ವಾವ್. ಯಮುನಾ ಮೇಡಮ್ ಅವರು ಅವಾಗಿಂದ ಕ್ಲೀನ್ ಮಾಡ್ತಾನೆ ಅವ್ರೆ. ಒಟ್ಟು ಜಯ ಅಂತವ್ರೆ. ವಾವ್. ನಮ್ಮ ಕಲಾ ಮೇಡಮ್ ಅವರು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನೋಡಿ. ನೀರ್ ಹೋಗ್ತಾ ಇಲ್ಲ, ನೀರ್ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕೀಗ. ಅಲ್ಲಿ ಇದನ್ನ ಅಲ್ಲೇನು ಇಲ್ಲ ಕಸ ಇವಾಗ, ಅದು ಒಳಗಡೆ ಏನೋ ಬ್ಲಾಕ್ ಆಗಿದೆ, ಮಣ್ಣೆಲ್ಲ. ಬನ್ನಿ ಸರ್ ಇದ್ದಾರೆ, ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮ್ಮ ಪ್ರಣವ ಯೋಗ ಕೇಂದ್ರ ತಂಡದವರು ಇವತ್ತೆಲ್ಲ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್? ವರ್ಷ ಬಂದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಮ್ಮ ಫಂಕ್ಷನ್ಗಳೆಲ್ಲ ಚೆನ್ನಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ನಮ್ಮ ಸುತ್ತಮುತ್ತಲು ಹೌದು, ಇದೇ ತರ ಮಾಡ್ಬೇಕು ಅಂತ ಹೇಳ್ತೀರಾ? ಮಾಡ್ತಾ ಇದ್ದಾರೆ, ಧರ್ಮಸ್ಥಳದವ್ರು ಮಾಡ್ತಾರೆ. ಆಮೇಲೆ ಇನ್ನೂ ಸುಮಾರು ಜನ ಬಂದು ಮಾಡ್ತಾ ಇರ್ತಾರೆ ಅವಾಗ. ಅದೇ ತರ ನಮ್ಮ ಸ್ವಚ್ಛತೆನ ನಾವು ಕಾಪಾಡ್ಕೋಬೇಕು. ಹೌದು ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ 27th ಶ್ರೀರಾಮನವಮಿಗೆ ಎಲ್ಲರೂ ಬರ್ಬೋದು. ಎಲ್ಲರೂ ಬನ್ನಿ ಪೂಜೆಗೆ. ಆಯ್ತು ಸರ್, ಬರ್ತೀವಿ, ಖಂಡಿತ ಬರ್ತೀವಿ. ಆಯ್ತು ಸರ್. ನೋಡಿ, ನೆಕ್ಸ್ಟ್ ಶ್ರೀರಾಮನವಮಿ ಇರುತ್ತಂತೆ, ಅವಾಗ ಒಂದು ಈ ತರ ಒಂದು ಸ್ವಚ್ಛತಾ ಕಾರ್ಯ ಮಾಡಿಬಿಟ್ರಿ ಅಂತ ಹೇಳ್ತಾ ಇದಾರೆ ಸರ್. ಸರ್ ಅದು ಅವನ್ ಬೈಟ್ ಕಲ್ಸ್ಬೇಕು, ಅವತ್ತು ಹೇಳಿರೋದ್ನ.
ಹೌದ್ರಾ? ಟೀ ಮಾಡಕ್ ಹಾಲು ತರ್ತಾ ಇದಾರೆ. ರಘು ಸರ್ ರಘು ಸರ್ಗೆ ಅಶ್ವಿನಿ ಮೇಡಮ್ ಅವ್ರು ಹೋದ್ರಲ್ಲ, ಅದು ಒಂದ್ ಸ್ವಲ್ಪ ಓ ನಮ್ ಶ್ವೇತರ್ ನೋಡ್ರಿ ಅದ್ದಿಂದ ಕೊನೆಗೆ ಒಳಗಡೆಯಿಂದ ಹೊರಗೆ ಬಂದ್ರು. ಓ ರಘು ಸರ್ ಮೇಲೆ ಹಾಯ್. ಇಷ್ಟೊತ್ತಿಗೆ ಕೆಳಗಡೆ ಮೇಲೆ ಹೋಗಿದ್ದಾರೆ. ಇಷ್ಟೊಂದು ಎಲ್ಲ ಬ್ಯುಸಿ ಆಗಿದ್ದಾರೆ, ಸಿಕ್ಕಾಪಟ್ಟೆ ಬ್ಯುಸಿ. ನಮ್ಮ ಆಂಟಿ ಇಷ್ಟಾಗ ಎಲ್ರ ಜೊತೆಗೂ ಕ್ಲೀನ್ ಮಾಡಿ ಈಗ ಸ್ವಲ್ಪ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ನೋಡಿ ನಮ್ಮ ಸರ್ ಪೃಥ್ವಿ ಸರ್ ಅಂತ ಅವಾಗಿಂದ ನೀರು ಒಯ್ತಾನೆ ಅವರೇ ಕೆಳಗಡೆ ಒಯ್ದ್ರು, ಮೇಲೆ ಹೋಗಿ ಒಯ್ದು ಬಂದ್ರು. ಫುಲ್ ಆಕ್ಟಿವ್ ಇವತ್ತು. ಸರ್ ನೀರು ಒಯ್ದು ಬಂದ್ರಿ ಸರ್. ನಾನು ಹೇಳಿದ್ದ ನೀರು ಸಾರ್. ನಮ್ ಸರ್ ಅಯ್ಯೋ ನಾವು ನಮ್ ಗುರುಗಳನ್ನ ಮರ್ತು ಬಿಟ್ಟಿದೀವಿ ನೋಡ್ರಿ. ಇಲ್ಲೇ ತೋರಿಸಿ ನೋಡಿ, ನಮ್ ಗುರುಗಳನ್ನ ಜೂಮ್ ಮಾಡ್ತೀನಿ. ಮೇಲಿದ್ದಾರೆ ಬರೀ ಸಾರ್ 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 ಅಲ್ಲಿದ್ದಲೇ ತೋರಿಸ್ತಾ ಇದ್ದೀನಿ ಈಗ. ಸರ್ ಸುರನರ ಮುನಿವರ ಆರತಿ ಉತಾರೆ, ಜಯ 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 ಹನುಮೌಸಾರೆ, ಲಂಕಾ ಜಾರಿ असुर संहारी, जो हनुमान आरती उसारी, पशु वैकुंठ परम परहारी, श्री आंजनेयं प्रसन्नांजनेयं ಶ್ರೀರಾಮದೂತಂ. ಸರ್ ಬನ್ನಿ ಸರ್ ಹೋಗ್ಬಿಡೋಣ ಬನ್ನಿ. ಅಲ್ಲಿ ಬನಶಂಕರಿ ಸರ್ಕಲ್ ಅಲ್ಲಿ ಸೌದೆ ಒಲೆಯಲ್ಲಿ ಇಡ್ಲಿ ವಡೆ ಮಾಡ್ತಾರೆ, ಬನ್ನಿ ಸರ್ ಹೋಗೋಣ. ಅಲ್ಲ ಕೊಡಿಸ್ತೀನಿ ಬನ್ನಿ. ಇಷ್ಟೊಂದು ಸ್ವಚ್ಛತೆ ಮಾಡ್ತಾ ಇದ್ದೀರ ಅಂದ್ರೆ ಇದಕ್ಕಿಂತ ದೊಡ್ಡದಿರ ಸರ್ ನಾವು ಕೊಡ್ಸೋದು. ಓಂ ನಮೋ ನಾರಾಯಣಾಯ. ಈಗ ನಮ್ಮ ರಘು ಸರ್ ಒಯ್ತಾರೆ, ಒಯ್ತಾರಲ್ಲ, ಹಾಕ್ತಾರೆ, ನೀರು ಹಾಕ್ತಾರೆ ಸರ್. ಚೀಲ ಆ ಕಡೆ ಬಿಲ್ಡಿಂಗ್ ಮೇಲೆ ಇದೆ, ತರ್ತೀನಿ ಸರ್, ತಂದು ಕೊಡ್ತೀನಿ. ಇದೆ ಸರ್. ಸರ್ ಸರ್ ಬಂದೆ ಸರ್. ಮಾಡಿ ಮಾಡಿ ಮಾಡಿ. ಗಲೀಜು ಎಲ್ಲ ಹೋಗಲ್ಲ, ಎಲೆ ಎಲ್ಲ ಬಿಟ್ಟು ಅಲ್ಲಿ ಬ್ಲಾಕ್ ಆಗಿದೆ. ಸೊ ಅದನ್ನ ಕ್ಲೀನ್ ಮಾಡಿದೀವಿ. ಏನ್ ಸರ್ ಏನೋ ಕರಿತಾ ಇದೀರ ಆ ಕಡೆ? ಪಾಪ ಎಷ್ಟು ದೊಡ್ಡ ಕಲೆ ಏನೋ ಕಿವಿ ಕೇಳಿಸ್ತಾ ಇಲ್ಲ ಬ್ರೋ. ಇಟ್ ಸೈಡ್ ದೇವಸ್ಥಾನದ ಸ್ವಚ್ಛತೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿತಾ ಬಂತು. ಪೃಥ್ವಿ ಸರ್ ಅಲ್ಲೆಲ್ಲ ನೀರ್ ಹಾಕಿ ಬಂದ್ರು, ಈಗ ಇಲ್ಲಿ ಮೇಲೆ ನೀರ್ ಹಾಕಕ್ ಹೋಗ್ತವ್ರೆ. ಓ ಶ್ವೇತ ಅವರು ಎಲ್ಲ ಕ್ಲೀನ್ ಮಾಡ್ಬಾರ. ವಾವ್ ಶ್ವೇತರ್ ಕಾಲೆಲ್ಲ ಹಸಿಯಾಗಿದೆ, ಮತ್ತೆ ನೀರಲ್ಲಿ ಓಡಾಡಿದ್ರೆ ಹಸಿ ಆಗ್ತಿದ್ದೆ ಒಳಗೆ ನೋಡಲ್ಲಿ ಕೊಡಿ ಮೇಡಮ್. ಇಲ್ಲ ಹಾಕ್ಬೇಕು ಮೇಡಮ್ ಇದು, ಇಲ್ಲಿ ಅಲ್ಲಿ ಎತ್ಬೇಕಾ? ಶ್ವೇತ ಹಿಡ್ಕಳೆ, ಅಲ್ಲಿ ಹಿಡ್ಕಳೆ.
ವಾವ್, ಎಲ್ಲರ ಒಂದು ಯೋಗ ಮ್ಯಾಟ್ನ ಎತ್ಕೊಂಡ್ ಬರ್ತಿರ್ತಕ್ಕಂಥ ಯಮುನಾ ಮೇಡಮ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮಾಡು ಕ್ಲೀನ್ ಮಾಡು, ಮಾಡು ಮಾಡು ಕ್ಲೀನ್ ಮಾಡು, ಕೆಳಗೆ ಮಾಡು ಮೇಲೆ ಮಾಡು ಎಲ್ಲ ಕಡೆ ಮಾಡು, ನೀ ಕ್ಲೀನ್ ಮಾಡು. ಪರ್ಕೆ ಬೇಕೆ, ಚೀಲ ಬೇಕೆ, ಇಲ್ಲ ಪ್ಯಾನ್ ಬೇಕೆ, ಎಲ್ಲಾನು ತಂದ್ಕೊಟ್ರು ಇಲ್ಲಿ ನಮ್ಗೆ ಕ್ಲೀನ್ ಮಾಡಕ್ಕೆ. ಎಲ್ಲ ಆಯುಧಗಳನ್ನ ಇಟ್ಕೊಂಡು ತಿಳ್ಸೋಣ ಸರ್. ಎಲ್ಲ ವಿಡಿಯೋ ತೆಗೆದಿರ್ತೀವಿ. ಹಾಂ ಸರ್. ಯಾವ್ದು ಮೇಡಮ್, ಯಾವ್ದಂತೆ ಇದು ಸೋಲ್ ಪರ್ಫಾರ್ಮೆನ್ಸ್ ಅಂದ್ರೆ ಇದೆ. ಸಿಕ್ಕಾಬಿಟ್ಟೆ ಈ ಒಂದು ವರಾಂಡಣ ಹೆಂಗಿತ್ತಂದ್ರೆ ಫುಲ್ಲು ಎಲೆಗಳು ತುಂಬ್ಕೊಂಡ್ಬಿಟ್ಟಿದ್ವು ಅಂಥದ್ನ ಈಗ ಇಷ್ಟೊಂದು ನೀಟಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಒಂದು ಯೋಗ ಟೀಮೇ ಇದಕ್ಕೆಲ್ಲ ನಮ್ಮ ಯೋಗ ಟೀಮ್ದು ಒಂದು ಎಫರ್ಟ್ ತುಂಬಾನೇ ಇದೆ. ಈ ಒಂದು ಥಾಟ್ ಬಂದಿದ್ದು ಹೆಂಗಂತ ನನಗೂ ಗೊತ್ತಿಲ್ಲ, ಆದ್ರೆ ಸರ್ ಸರ್ ಅದಕ್ಕೆ ಒಂದೇ ಒಂದು ಲೈವ್ ಬಂದಿದೆ ಸರ್. ಇದು ನಮ್ಮ ಕೊಟ್ರೇಶ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಾ ಸರಿ ಇದೇ ತರ ಮಾಡ್ಕೊಂತ ಹೋಗ್ಲಿ. ಅಯ್ಯೋ ಖಂಡಿತ ಸರ್, ಮಾಡೋಣ. ಯಾಕಂದ್ರೆ ನಮ್ಮ ಒಂದು ಯೋಗ ಕ್ಲಾಸ್ ಏನ್ ತಂಡ ಇದೆ, ಪ್ರಣವ ಯೋಗ ಕೇಂದ್ರ ತಂಡ ಏನಿದೆ, ಈ ಒಂದು ತಂಡದಲ್ಲಿ ಇಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರಿಂದ ಮುಂದೆ ಯಾರಾದ್ರೂ ಈ ವಿಡಿಯೋ ನೋಡಿದವರು ನಾವು ಕೂಡ ಒಂದ್ ಕಡೆ ಯೋಗ ಮಾಡ್ತಾ ಇದ್ರು ಕೂಡ ಆ ಒಂದು ಜಾಗನ ನೀಟಾಗಿ ಇಟ್ಕೋಬೇಕಪ್ಪ, ನಾವು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡ್ಕೋಬೇಕಪ್ಪ ಅಂತೇಳಿ ಅವ್ರಿಗೆ ಅನ್ಸ್ಬೇಕು. ಏನಂತೀರ ಸರ್? ನಿಜವಾಗ್ಲೂ ಎಲ್ಲರಿಗೂ ಬೇರೆಯವ್ರಿಗೆ ಒಂದು ಸ್ಫೂರ್ತಿ ಆಗ್ಬೇಕು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವ್ನು ಯಾವಾಗ್ರು ಎಲ್ಲೋದ್ರು ಕಾಮ್ರೇಡ್ ಬರ್ತಾನೆ, ನಾವು ಸೀಕ್ರೆಟೇ ಮಾತಾಡಂಗಿಲ್ಲ ಅಂತೀರ ಸರ್. ಆಯ್ತು ಸರ್, ಓಕೆ ಸರ್, ಕಟ್ ಮಾಡ್ತೀನಿ. ಓ, ಯಮುನಾ ಮೇಡಮ್ ಅವ್ರು ಅವಾಗಿಂದ ತರ್ತಾವ್ರೆ ಅಂದ್ರೆ ಇವನ್ನ ಯೋಗ ಮ್ಯಾಟ್ಗಳನ್ನ ಸರ್ ನಾನು ಕೇಳಿಸ್ಕೊಂಡೆ ಸರ್. ಸರ್ ಸರ್ ಯಾರಿಲ್ಲ ಸರ್, ನಾನೆಲ್ಲ ಜಂಪ್ ಮಾಡ್ತೀನಿ ಅನ್ಕೊಂಡಿದ್ದೆ ಸರ್. ಆಗ ಈಗ ಇಳಿತಾ ಇದಾರೆ ಸರ್. ಇನ್ನು ಸರ್ ಇನ್ನು ಸ್ವಲ್ಪ ವಾವ್, ಸಾರ್ ನೋಡಿ ಎಷ್ಟು ಸ್ಟ್ರೆಚ್ ಮಾಡ್ತಾರೆ. ಅದು ಕೆಳಗಡೆ ನೀರು ಬರುತ್ತೆ ಅಂತೇಳಿ ಇದು ಮಾಡಿದ್ರು ಸರ್. ಇದು ಮೇನ್ ಸೀನ್. ಇದು ಚೇತನ್ ಸರ್ ಈಗ ಇಳಿಯೋದನ್ನ ಎಲ್ರು ಕುತೂಹಲದಿಂದ ನೋಡ್ತಾ ಇದಾರೆ, ಹೇಗೆ ಇಳಿತಾರೆ ಅನ್ನೋದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಪನಿಗ ಎತ್ತೇ ಬಿಟ್ರು.
ಹೌದು ಸರ್, ನಾನು ಏನು ಇರೋಳು ಅಂದ್ಕೊಂಡೆ. ಈಗ ನೋಡಿ 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 ನಮ್ಮ ಎಲ್ಲರೂ ಯಾವ ರೀತಿ ಸರ್, ಇದು ಈಗ ಇರೋದು ಮೇನು. ಸರ್ ಸರ್ ಹೇಳಿ ಸರ್. ಆಮೇಲೆ ಹೇಳ್ತೀನಿ. ಈಗ ಚೇತನ್ ಸರ್ ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡ್ತಾ ಇದೆ ನಮ್ಮ ಯೋಗ ತಂಡ. ಕೊನೆಗೂ ಚೇತನ್ ಸರ್ ಕೆಳಗಡೆ ಬಂದೇ ಬಿಟ್ರು. ನೋಡಿ 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 ಎಲ್ಲ ರಂಗೋಲಿ ರಂಗೋಲಿ ಬಿಡ್ಸದೆ. ಹಾ ಸರ್, ಸೂಪರ್ ಸರ್ ಅಂತಿದ್ದು ಚೇತನ್ ಸರ್ನ ಇಳಿಸ್ಬಿಟ್ಟು ಅವರೇ ಮತ್ತು ಆ ಒಂದು ಏನು ಅಡಿಕೆ ದಿಂಡ ತಗೊಂಡೋಗಿ ಇಡ್ತಾವ್ರೆ. ಮರದ ದಿಂಡು. ಓಹ್, ಇದು ಸ್ಪ್ರಿಂಕಲ್ ವಾಟರ್ ಗೇಮ್ಸ್. ಇಷ್ಟೊತ್ತು ಎಲ್ಲಾ ಸ್ವಚ್ಛತಾ ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಮುಗಿಸಿರೋ ನಮ್ಮ ಪ್ರಣವ ಯೋಗ ಕೇಂದ್ರ ತಂಡ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ. ಎಷ್ಟೆಲ್ಲ ಎಲೆ ಇತ್ತು ನಿಮಗೊಂದ್ಸರಿ ಈ ವಿಡಿಯೋ ತೋರಿಸ್ತೀನಿ. ಮೇಲ್ಗಡೆ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಎಲೆಗಳಿದ್ದು ಆ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ಈ ಒಂದು ದೇವಸ್ಥಾನದ ವರಾಂಡನ ಎಷ್ಟು ಸ್ವಚ್ಛವಾಗಿ ಮಾಡಿದಾರಂದ್ರೆ ನಮ್ಮ ಯೋಗ, ನಮ್ಮ ಪ್ರಣವ ಯೋಗ ಕೇಂದ್ರ, ನಮ್ಮ ಪ್ರಣವ ಯೋಗ ತಂಡಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ಮತ್ತು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಮಾಡೇ ಮಾಡ್ತೀವಿ. ನಾವಂತೂ ಹೋಪ್ ಅಲ್ಲ, ನಾವೆಲ್ಲರೂ ಸಾಕ್ಷಿಯಾಗಿರ್ತೀವಿ. ಮತ್ತೊಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮತ್ತೆ ನಾವೆಲ್ಲ ಸಾಕ್ಷಿಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಸಲ ಯೋಗ ಮೇಟಿಗಾಗಿ ಹುಡುಕಾಟ ತಡಕಾಟ ಆದ್ರೆ ಅದನ್ನ ನಮ್ಮ ಯಮುನಾ ಮೇಡಮ್ ಅವರು ಎಲ್ಲ ತಗೊಂಡು ಬಂದು ಇಲ್ಲಿಟ್ಟಿದ್ದಾರೆ. ನಮ್ಮ ಪ್ರತಿ ಸರ್ಗೆ ಪಾಪ ಗೊತ್ತಾಗಿಲ್ಲ. ಅದನ್ನು ಕುಮಾರಣ್ಣ ಅವರು ಇದಕ್ಕೆಲ್ಲ ಸಹಕಾರ, ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ, ಹಾಗೆ ನಮ್ಗೆ ಪರ್ಕೆಗಳಾಗ್ಲಿ ಈ ಒಂದು ಮಾಪಲ್ಲಿ ಈ ಒಂದು ಮಾಪ್ಗಳೆಲ್ಲ ನಮಗೆ ಕೊಟ್ಟು ಸಹಕಾರ ಮಾಡಿದ್ರ ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ನೀಟಾಗಿ ಆಗೋಗಿದೆ ಈ ಒಂದು ವರಾಂಡ ಎಲ್ಲ. ಶ್ರೀ ಲಕ್ಷ್ಮಿ ನಿಮ್ಗೆ ತೋರಿಸ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್, ತುಮಕೂರು, ಶಾಂತಿನಗರ. ಸರ್ ಫೋಟೋ ಶೂಟ್. ಈಗ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಆಯ್ತಲ್ಲ, ನಮ್ಮ ಪ್ರಣವ ಯೋಗ ನಮ್ಮ ಪ್ರಣವ ಯೋಗ ತಂಡದವರೆಲ್ಲ ಒಂದು, ಯಾಕಂದ್ರೆ ಇಷ್ಟೆಲ್ಲ ಕ್ಲೀನ್ ಮಾಡಿದೀವಿ, ಇದಕ್ಕೊಂದು ಸಾಕ್ಷಿಯಾಗಿರ್ಬೇಕಂತಂದ್ರೆ ಒಂದು ಫೋಟೋ ಬೇಕು ನಮಗೆ. ಅದಕ್ಕೆ ಈಗ ಫೋಟೋ ಸೆಷನ್ ನಡೆಯುತ್ತೆ. ಬನ್ನಿ ಈಗ ಫೋಟೋ ತೆಗೆದ್ಬಿಡೋಣ.